ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶುಭ ವಾರ್ತೆ ಎಂಬ ಈ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಸಂಧಿಸುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಈ ದಿನ ಕೂಡ ಸತ್ಯವೇದದಿಂದ ಒಂದು ವಾಕ್ಯ ಭಾಗವನ್ನು ಧ್ಯಾನಿಸೋಣ. ಎಲ್ಲರಿಗೂ ಚಿರಪರಿಚಿತವಾಗಿರುವಂಥ ವಾಕ್ಯ ಭಾಗ. ಯೇಸು ಕ್ರಿಸ್ತನು ಯಾಯಿರ ಮಗಳನ್ನು ಬದುಕಿಸಿದ್ದ ಆ ಒಂದು ಸಂಭವದಿಂದ ನಮಗೆ ದೇವರು ತಿಳಿಯಪಡಿಸುವಂಥ ಸಂಗತಿಗಳನ್ನು ನಾವು ಕಲಿಯಲಿಕ್ಕಿದ್ದೇವೆ. ಅದಕ್ಕೆ ಆಧಾರವಾಗಿ ನಿಮ್ಮ ಸತ್ಯವೇದವನ್ನು ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 21ರಿಂದ 43ನೇ ವಾಕ್ಯ, ಬಹಳ ದೊಡ್ಡದಾದಂಥ ಒಂದು ವಾಕ್ಯ ಭಾಗ. ಈ ಕಾರ್ಯಕ್ರಮವನ್ನು ನೋಡಿದ ತರುವಾಯ ಇನ್ನೊಂದು ಸಾರಿ ಅದನ್ನು ವಾಕ್ಯ ಭಾಗಗಳನ್ನು ಓದಿ ನೀವು ಧ್ಯಾನಿಸಿ, ನಿಶ್ಚಯವಾಗಿ ನಿಮಗೆ ಆಶೀರ್ವಾದದಾಯಕವಾಗಿರುತ್ತದೆ. ನಾವು ಸತ್ಯ ವೇದದಲ್ಲಿ ಯೇಸು ಸ್ವಾಮಿ ಅನೇಕ ಅದ್ಭುತಗಳನ್ನು ಮಾಡಿದ್ದಾರೆ. ಅದರಲ್ಲಿ ದೊಡ್ಡ ಅದ್ಭುತಗಳೆಂಬುದಾಗಿ ಹೇಳುವಾಗ ಸತ್ತವರನ್ನ ಜೀವ ಸಹಿತವಾಗಿ ಎಬ್ಬಿಸಿದ್ದಾರೆ. ಬೈಬಲಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ 3 ಜನರು ಸತ್ತು ಹೋದವರನ್ನ ತಿರುಗಿ ಎಬ್ಬಿಸಿ ಅವರ ಜೀವಿತದಲ್ಲಿ ಒಂದು ದೊಡ್ಡ ಅದ್ಭುತಗಳನ್ನು ಮಾಡಿದ್ದಾರೆ. ಒಂದು, ಮಾರ್ಥ ಮರಿಯಳ ಸಹೋದರ ಲಾಜರ. ಈ ಸಂಭವ ಯೋಹಾನ್ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಇದೆ. ಎರಡನೆಯ ಸಂಭವ, ನಾಯಿನ ಊರಿನಲ್ಲಿ ಒಬ್ಬ ವಿಧವೆಯ ಮಗ. ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಆ ಸಂಭವ ಇದೆ. ಮೂರನೇದಾಗಿ ಇವತ್ತು ನಾವು ಧ್ಯಾನ ಮಾಡಲಿಕ್ಕಿರುವಂಥ ವಾಕ್ಯ ಭಾಗ ಯಾಯಿರನ ಮಗಳು. ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಈ ಸಂಭವ ಇದೆ. ಈ ದಿನ ನಾವು ಯಾಯಿರ ಮಗಳನ್ನು ಬದುಕಿಸಿದ ಸಂಗತಿಯನ್ನು ಧ್ಯಾನಿಸೋಣ. ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 22ನೇ ವಚನವನ್ನು ಓದಿಕೊಳ್ಳೋಣ. ಆಗ ಸಭಾಮಂದಿರದ ಅಧಿಕಾರಿಗಳಲ್ಲಿ ಒಬ್ಬನಾದ ಯಾಯಿರನೆಂಬುವನು ಬಂದು ಯೇಸುವನ್ನ ಕಂಡು ಆತನ ಪಾದಗಳಿಗೆ ಬಿದ್ದು. ನೋಡಿ, ಇಲ್ಲಿ ಒಂದು ಸಂಭವ ಹೇಳಲ್ಪಟ್ಟಿದೆ. ಒಬ್ಬ ದೊಡ್ಡ ಅಧಿಕಾರಿ ಯೇಸುವಿನ ಬಳಿಗೆ ಬರುತ್ತಿದ್ದಾನೆ. ಅವನ ಹಿನ್ನೆಲೆ ಹೇಳಲ್ಪಟ್ಟಿದೆ, ಅವನು ಸಭಾಮಂದಿರದ ಅಧಿಕಾರಿ. ಅವನು ಸಭಾಮಂದಿರದ ಅಧಿಕಾರಿ ಆಗಿರುವುದರಿಂದ ಒಂದು ವೇಳೆ ಆತನು ಐಶ್ವರ್ಯವಂತನಾಗಿ ಹೆಸರು ಖ್ಯಾತಿಗಳನ್ನು ಪ್ರಸಿದ್ಧತೆಯನ್ನು ಹೊಂದಿರಬಹುದು. ಆದರೆ ಇಲ್ಲಿ ನಾವು ನೋಡುವಾಗ ಆತನಿಗೆ 12 ವರ್ಷದ ಒಬ್ಬ ಮಗಳಿದ್ದಳು. ಮರಣಕವಾದ ರೋಗ ಬಂದದ್ದರಿಂದ ಸಾಯುವ ಸ್ಥಿತಿಯಲ್ಲಿದ್ದಳು. ತನ್ನ ಮಗಳಿಗಾಗಿ ಹೆಚ್ಚು ಖರ್ಚು ಮಾಡಿ ಚಿಕಿತ್ಸೆ ಮಾಡಿಸಿರಬಹುದು, ಆದರೆ ಆ ಮಗಳನ್ನು ಗುಣಪಡಿಸಲು ಆಗಲಿಲ್ಲ. ಇನ್ನು ಮೇಲೆ ಆಕೆ ಬದುಕಲು ಅವಕಾಶವೇ ಇಲ್ಲ ಎಂಬಂತ ಒಂದು ಕೊನೆಯ ಹಂತಕ್ಕೆ ಬಂದಾಗ ಆ ಕೊನೆಯ ಹಂತದಲ್ಲಿ ಅವನು ಯೇಸುವನ್ನು ಹುಡುಕಿಕೊಂಡು ಬರುತ್ತಿದ್ದಾನೆ. ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಅವನ ಕೊನೆಯ ಹಂತದ ಸಮಯದಲ್ಲಿ ಯೇಸುವನ್ನ ಹುಡುಕಿಕೊಂಡು ಬರುತ್ತಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೊನೆಯ ಹಂತದಲ್ಲಿ ಇನ್ನೊಂದು ಆಸ್ಪತ್ರೆಯನ್ನು ಹುಡುಕಿಕೊಂಡು ಹೋಗಲಿಲ್ಲ, ಇನ್ನೊಂದು ಡಾಕ್ಟರನ್ನು ಹುಡುಕಿಕೊಂಡು ಹೋಗಲಿಲ್ಲ, ಇನ್ನೊಬ್ಬ ಮಂತ್ರವಾದಿಯನ್ನು ಹುಡುಕಿಕೊಂಡು ಹೋಗಲಿಲ್ಲ. ಅವನು ಯೇಸುವನ್ನ ಹುಡುಕಿಕೊಂಡು ಬಂದ. ನಿನ್ನ ಕಷ್ಟದ ಸಮಯದಲ್ಲಿ, ಕೊನೆಯ ಹಂತದಲ್ಲಿ, ನೀನೆಲ್ಲವನ್ನ ಕಳೆದುಕೊಂಡು ಕೊನೆಯ ಪರಿಸ್ಥಿತಿಯಲ್ಲಿ ನೀನಿರುವುದಾದರೆ ನೀನು ಬರಬೇಕಾದದ್ದು ಒಂದು ಸ್ಥಳ ಇದೆ. ಅದು ಯೇಸುವಿನ ಬಳಿಗೆ. ಕೊನೆಯ ಹಂತದಲ್ಲಿ ನೀನು ಯೇಸುವನ್ನು ಹುಡುಕಿ ಬರುವುದಾದರೆ ದೇವರು ನಿನ್ನನ್ನು ಕೈ ಬಿಡುವುದಿಲ್ಲ. ಬೈಬಲಲ್ಲಿ ಆಸನು ಎಂಬಂಥ ಒಬ್ಬ ರಾಜನಿದ್ದಾನೆ. ಆಸನು ಅಂದರೆ ದೇವರನ್ನ ಹುಡುಕುವವನು. ಅವನ ಹೆಸರಿಗೆ ತಕ್ಕ ಹಾಗೆ ಅವನ ಪ್ರಾರಂಭದಲ್ಲಿ ದೇವರನ್ನ ಹುಡುಕುವವನಾಗಿದ್ದ. ದೇವರಿಗೆ ಎಲ್ಲ ಕಾರ್ಯಗಳಲ್ಲಿ ದೇವರ ಬಳಿಯಲ್ಲೇ ಆಲೋಚನೆ ಕೇಳುತ್ತಾ ಇದ್ದ. ಕೆಲವು ದಿನಗಳಾಯಿತು, ಗೌರವ ಬಂತು, ಪ್ರಸಿದ್ಧತೆ ಬಂತು, ರಾಜ್ಯ ಸ್ಥಿರವಾದಾಗ ಬೈಬಲ್ ಹೇಳ್ತದೆ ಅವನಿಗೆ ಒಂದು ಮರಣಕರವಾದ ವ್ಯಾಧಿ ಬಂತು. ಆ ಮರಣಕರವಾದ ವ್ಯಾಧಿಯಲ್ಲಿ ಅವನು ಡಾಕ್ಟರ್ಗಳನ್ನು ಹುಡುಕಿದ, ಅವನ ಆಸ್ಪತ್ರೆಗಳನ್ನು ಹುಡುಕಿದ, ಚಿಕ್ಕ
ಚಿಕಿತ್ಸೆಯನ್ನು ಹುಡುಕಿದ. ಬೈಬಲ್ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಅವನು ದೇವರನ್ನ ಹುಡುಕಲಿಲ್ಲ. ಅದರ ನಿಮಿತ್ತವಾಗಿ ಕೇವಲ 2 ವರ್ಷಗಳ ಒಳಗೆ ಅವನು ಮರಣವನ್ನ ಸಂಧಿಸಿದ. ಹೌದು ಪ್ರಿಯರೇ, ಇಲ್ಲಿ ಯಾಯೀರನು ಯೇಸುವನ್ನ ಹುಡುಕಿಕೊಂಡು ಬಂದ. ಕೊನೆಯ ಹಂತದಲ್ಲಿ ಯಾರು ಯೇಸುವನ್ನು ಹುಡುಕಿಕೊಂಡು ಬರೋದಿಲ್ಲವೋ ಅವರ ಜೀವಿತ ನಷ್ಟಪಡುವಂಥದ್ದಾಗಿದೆ. ಆದರೆ ಕೊನೆಯ ಹಂತದಲ್ಲಿ ಯಾರು ಯೇಸುವನ್ನ ಹುಡುಕಿಕೊಂಡು ಬರುತ್ತಾರೋ ಅವರ ಜೀವಿತದಲ್ಲಿ ಯೇಸು ಅದ್ಭುತವನ್ನ ಮಾಡುವವರಾಗಿದ್ದಾರೆ. ನೋಡಿ, ಯಾಯೀರನು ಕೇಳಿರಬಹುದು, ಯೇಸು ಸ್ವಾಮಿ ರೋಗಿಗಳನ್ನು ಗುಣಪಡಿಸುತ್ತಾರೆ, ಅದ್ಭುತಗಳನ್ನು ಮಾಡ್ತಾರೆ, ಬಿಡುಗಡೆಯನ್ನು ಕೊಡುತ್ತಾರೆ, ಅನೇಕ ಸಂಗತಿಗಳನ್ನು ಅವನು ಕೇಳಿರಬಹುದು. ಈಗ ನೋಡ್ರಿ, ಅವನು ಬಂದು ಯೇಸು ಸ್ವಾಮಿಯನ್ನು ನೋಡ್ಬಿಟ್ಟು ಹಾಗೆ ಅವನು ಬಂದ್ಬಿಟ್ಟು ಕೈಯನ್ನು ಕಟ್ಬಿಟ್ಟು, ನಾನು ಯಾರು ಗೊತ್ತಾ, ನಾನು ಸಭಾಮಂದಿರದ ಅಧಿಕಾರಿ ಯಾಯೀರ್, ಈ ಲೋಕಲಲ್ಲಿ ನಾನೇ ದೊಡ್ಡ ಕೌನ್ಸಿಲರ್, ನನಗೆ ತುಂಬ ಫ್ಯಾನ್ಸ್ ಇದ್ದಾರೆ, ನನಗೆ ತುಂಬ ಜನರಿದ್ದಾರೆ. ಏಸಪ್ಪ ಇವತ್ತು ನಮ್ಮ ಮನೆಗೆ ಬಂದು ನನ್ನ ಮಗಳು ಸೀರಿಯಸ್ ಇದ್ದಾಳೆ, ನನ್ನ ಮಗಳಿಗಾಗಿ ಸ್ವಲ್ಪ ಪ್ರಾರ್ಥನೆ ಮಾಡ್ತೀರಾ? ಹಾಗೆ ಕೇಳಲಿಲ್ಲ. ಬೈಬಲ್ ಹೇಳ್ತದೆ, ಅವನು ಯೇಸುವನ್ನು ನೋಡಿದ ತಕ್ಷಣ ಅವನು ಮೊದಲು ಮಾಡಿದ ಕಾರ್ಯ ಅಡ್ಡ ಬಿದ್ದನು. ಅವನೊಬ್ಬ ಶ್ರೀಮಂತ, ಅವನೊಬ್ಬ ಐಶ್ವರ್ಯವಂತ, ಅವನೊಬ್ಬ ಅಧಿಕಾರಿ. ಆದರೆ ಯೇಸುವನ್ನ ಕಂಡಾಗ ಅವನು ಯೇಸುವಿನ ಬಳಿಗೆ ಅಹಂಭಾವದಿಂದ ಬರಲಿಲ್ಲ. ಯೇಸುವಿನ ಬಳಿಗೆ ಬರುವಾಗ ಅಹಂಕಾರದಿಂದ ಬರಲಿಲ್ಲ. ತಗ್ಗಿದ ಮನೋಭಾವದಿಂದ ದೇವರ ಬಳಿಯಲ್ಲಿ ಬಂದ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಅವನ ಸ್ವಭಾವದಿಂದ ನಾವು ಕಲಿಯಬಹುದಾಗಿದೆ. ನೀನು ಎಷ್ಟು ಉನ್ನತ ಸ್ಥಿತಿಯಲ್ಲಿದ್ದರೂ, ನೀನು ಈ ಪ್ರಪಂಚಕ್ಕೆ ಬಿಲಿಯನರ್ ಆಗಿದ್ದರೂ, ಈ ಪ್ರಪಂಚದಲ್ಲಿ ನೀನು ಕೋಟ್ಯಾಧೀಶನಾಗಿದ್ದರೂ, ನಿನಗೆ ಪಟ್ಟದ ಮೇಲೆ ಪಟ್ಟ ಇರುವುದಾದರೂ, ನಿನಗೆ ಸಾವಿರಾರು ಜನರು ಹಿಂಬಾಲಕರಾಗಿರುವುದಾದರೂ, ನೀನು ಯೇಸುವಿನ ಬಳಿಗೆ ಬರುವಾಗ ತಗ್ಗಿದ ಮನೋಭಾವದಿಂದ ಬರಬೇಕು. ನಾನು ಅವಾಗ ಒಂದು ಮಾತು ಹೇಳ್ತಾನೆ, ಯಾವನು ದೇವರ ಮುಂದೆ ರಾಜ್ಯನಂತೆ ಬರ್ತಾನೋ ಅವನು ಹೋಗುವಾಗ ಭಿಕ್ಷುಕನಂತೆ ಹೋಗ್ತಾನೆ. ಇನ್ನೊಂದು ಸಾರಿ ಕೇಳಿಸ್ಕೊಳ್ಳಿ, ಯಾರು ರಾಜ್ಯನ ಹಾಗೆ ದೇವರ ಮುಂದೆ ಬರುತ್ತಾನೋ ಅವನು ಹೋಗುವಾಗ ಭಿಕ್ಷುಕನೋಪಾದಿಯಲ್ಲಿ ಹೋಗ್ತಾನೆ. ಯಾರು ಒಬ್ಬನು ತಗ್ಗಿದ ಮನೋಭಾವದಿಂದ ದಾರಿದ್ರ್ಯದ ಅನುಭವದಲ್ಲಿ ದೇವರ ಬಳಿ ಬರುವಾಗ ಹೋಗುವಾಗ ಅವನು ರಾಜ್ಯನಾಗಿ ಹೋಗ್ತಾನೆ. ಹಾಗಿರುವುದಾದರೆ ಇವತ್ತು ನೀವು ಯೇಸುವಿನ ಬಳಿಗೆ ಹೇಗೆ ಬರುತ್ತಾ ಇದ್ದೀರಾ? ಇವತ್ತು ಯೇಸು ಸ್ವಾಮಿ ಅಂತ ನಾವು ಹೇಳುವಾಗ ಅದನ್ನು ಏನೋ ಆ ಹೆಸರನ್ನು ಇಟ್ಕೊಂಡು ನಾವು ನಮ್ಮ ಒಂದು ಪ್ರಸಿದ್ಧತೆಗಾಗಿ ಎಲ್ಲವನ್ನ ಮಾಡಿಕೊಳ್ಳುವಂಥ ಒಂದು ಅನುಭವಕ್ಕೆ ಬಂದು ಬಿಟ್ಟಿದ್ದೇವೆ. ಆ ಹೆಸರಿನ ನಿಮಿತ್ತವಾಗಿ ನಮ್ಮ ಕಾರ್ಯಗಳ ನಿಮಿತ್ತ ಆ ಹೆಸರಿಗಿರುವಂಥ ಗೌರವವನ್ನು ಕೂಡ ನಾವು ನಷ್ಟಪಡಿಸಿ ಬಿಟ್ಟಿದ್ದೇವೆ. ದೇವ ಮಗುವೆ, ದೇವರ ಮುಂದೆ ನೀನು ಬರುವಾಗ ತಗ್ಗಿದ ಮನೋಭಾವದಿಂದ ಬರಬೇಕು. ಎರಡನೇದಾಗಿ ಅವನು ದೇವರ ಬಳಿಗೆ ಬರುವಾಗ ನಂಬಿಕೆಯಿಂದ ಬಂದ. ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 23ನೇ ವಾಕ್ಯ ಹೇಳ್ತದೆ, ನನ್ನ ಚಿಕ್ಕ ಮಗಳು ಈಗ ಸಾಯುತ್ತಾಳೆ, ಆಕೆ ವಾಸಿಯಾಗಿ ಬದುಕಿಕೊಳ್ಳುವಂತೆ ನೀನು ಬಂದು ಆಕೆಯ ಮೇಲೆ ಕೈ ಇಡಬೇಕೆಂಬುದಾಗಿ ಬಹಳವಾಗಿ ಬೇಡಿಕೊಂಡು. ನೋಡಿ, ಯಾಯೀರನು ನಿರ್ದಿಷ್ಟವಾಗಿ ದೇವರ ಬಳಿಯಲ್ಲಿ ತನ್ನ ಪ್ರಾರ್ಥನಾ ಮನವಿಗಳನ್ನು ಹೇಳುತ್ತಿದ್ದಾನೆ. ಸ್ವಾಮಿ, ನನ್ನ ಮಗಳು ಕಷ್ಟಪಡ್ತಾ ಇದ್ದಾಳೆ, ನೀನು ನನ್ನ ಮನೆಗೆ ಬರಬೇಕು, ನನ್ನ ಮಗಳ ತಲೆ ಮೇಲೆ ನೀನು ಕೈ ಇಡಬೇಕು, ಕೈ ಇಡೋದಾದರೆ ಅವಳಿಗೆ ಸೌಖ್ಯವಾಗ್ತದೆ. ನೋಡಿ, ಒಬ್ಬೊಬ್ಬರಿಗೆ ಒಂದು ವಿಧವಾದಂಥ ನಂಬಿಕೆ ಇರ್ತದೆ. ನನಗಿರುವ ನಂಬಿಕೆ ನಿಮಗಿರಲಿಕ್ಕಿಲ್ಲ, ನಿಮಗಿರುವ ನಂಬಿಕೆ ನಮಗಿರಲಿಕ್ಕಿಲ್ಲ. ನೋಡಿ, ಒಂದು ಸಾರಿ ಶತಾಧಿಪತಿಯಾಗಿರುವಂಥ ಒಬ್ಬ ವ್ಯಕ್ತಿ ಯೇಸುವಿನ ಬಳಿಗೆ ಬರ್ತಾ ಇದ್ದಾನೆ. ಅವನು ಹೇಳಿದ, ಯೇಸು ಸ್ವಾಮಿ, ನನ್ನ ಆಳು ಬಹಳ ಅನಾರೋಗ್ಯದಿಂದ ಬಳಲುತ್ತಾ ಇದ್ದಾನೆ. ಯೇಸು ಸ್ವಾಮಿ ಹೇಳಿದ್ರು, ಓಕೆಪ್ಪ, ನಾನು ಬಂದು ಪ್ರಾರ್ಥನೆ ಮಾಡ್ತೇನೆ ನಿನ್ನ ಮನೆಗೆ. ಸ್ವಾಮಿ, ನನ್ನ ಮನೆಗೆ ಬರಬೇಡ್ರಿ, ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗೆ, ನೀವು ನಮ್ಮ ಮನೆಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲ. ನೀವು ಒಂದು ಮಾತು ಹೇಳಿದರೆ ಸಾಕು, ನಮ್ಮ ಆಳಿಗೆ ಗುಣವಾಗ್ತದೆ.
ಅವನ ನಂಬಿಕೆ ನೋಡ್ರಿ, ಸ್ವಾಮಿ ನನ್ನ ಮನೆಗೆ ಬರಬೇಡ, ನೀನು ಒಂದು ಮಾತು ಹೇಳಿದ್ರೆ ಸಾಕು ನನ್ನ ಆಳಿಗೆ ಗುಣವಾಗ್ತದೆ. ಅವನ ನಂಬಿಕೆಯನ್ನು ಇಲ್ಲ ನಾನು ಮನೆಗೆ ಬಂದೇ ಪ್ರೇಯರ್ ಮಾಡ್ತೀನಿ ಅಂತ ಯೇಸು ಸ್ವಾಮಿ ಹೇಳಿಲ್ಲ. ನಿನ್ನ ನಂಬಿಕೆಯಂತೆ ನಿನಗಾಗಲಿ. ನೋಡ್ರಿ, ಆ ಒಂದು ಮಾತು ಅಲ್ಲೇ ಹೇಳಿದ್ರು, ಅವನ ಆಳಿಗೆ ಸೌಖ್ಯವಾಯಿತು. ಅದು ಶತಾಧಿಪತಿಯ ನಂಬಿಕೆ. ಆದರೆ ಯಾಯಿರನ ನಂಬಿಕೆ ನೋಡ್ರಿ, ಯಾಯಿರನಿಗೆ ದೇವರಿಲ್ಲ. ನೋಡಪ್ಪ, ನಿನ್ನೆ ದಿವಸ ಶತಾಧಿಪತಿ ಬಂದಿದ್ದ, ನಿಂತರನೇ ಬಂದ, ನಾನು ಮನೆಗೆ ಬರ್ತೀನಿ ಅಂತ ಹೇಳಿದೆ, ಅವನ ಬೇಡ ಒಂದು ಮಾತು ಹೇಳಿದ್ರೆ ಅಂತ ಹೇಳಿದ್ರೆ ಅವನ ಆಳಿಗೆ ಸೌಖ್ಯವಾಯಿತು. ಈಗ ನಾನು ಅದೇ ಸೇಮ್ ಥಿಂಗನ್ನೇ ಈ ಸಮಯದಲ್ಲಿ ನಾನು ಇಲ್ಲೇ ಒಂದು ಮಾತು ಹೇಳ್ತೇನೆ, ನಿನ್ನ ಮಗಳಿಗೆ ಸೌಖ್ಯವಾಗುತ್ತೆ. ಯೇಸು ಸ್ವಾಮಿ ಹಾಗೆ ಹೇಳಲಿಲ್ಲ. ನೀನು ಯಾವ ನಂಬಿಕೆಯಿಂದ ಬಂದಿರ್ತೀಯೋ ಆ ನಂಬಿಕೆಯನ್ನ ದೇವರು ಮಾನಿಸುವಂಥವರಾಗಿದ್ದಾರೆ. ಒಂದು ಕಡೆ ಶತಾಧಿಪತಿಯ ನಂಬಿಕೆ, ದೇವರೇ ನನ್ನ ಮನೆಗೆ ಬರುವುದು ಬೇಡ, ಒಂದು ಮಾತು ಹೇಳಿದ್ರೆ ಸಾಕು. ಯಾಯೀರನ ನಂಬಿಕೆ ನೋಡಿ, ಸ್ವಾಮಿ ನೀನು ನನ್ನ ಮನೆಗೆ ಬರಬೇಕು, ಮನೆಗೆ ಬರುವುದು ಮಾತ್ರವಲ್ಲ, ನನ್ನ ಮಗಳ ಮೇಲೆ ಕೈ ಇಟ್ಟರೆ ನನ್ನ ಮಗಳಿಗೆ ಸೌಖ್ಯವಾಗತ್ತೆ. ಅವನು ಏನು ಬೇಡಿಕೊಂಡನೋ ಅದರಂತೆ ದೇವರು ಅವನಿಗೆ ಮಾಡಿದ್ರು. ಆ ವಾಕ್ಯ ಭಾಗದ ಮಧ್ಯದಲ್ಲಿ ಇನ್ನೊಂದು ಸನ್ನಿವೇಶ ಬರ್ತದೆ. ಏನಂದ್ರೆ, 12 ವರ್ಷದ ರಕ್ತ ಕುಸುಮ ಸ್ತ್ರೀ, ಅವಳ ಒಳಗೆ ಒಂದು ನಂಬಿಕೆ, ನಾನು ಹೋಗ್ತೇನೆ ಯೇಸು ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡಿಸ್ಕೊಳ್ಳುತ್ತೆ ಅಂತ ಹೇಳಿಲ್ಲ. ಅವಳ ಮನಸ್ಸನ್ನ ಅಳ್ಕೊಂಡು ಯೇಸು ಸ್ವಾಮಿ ಹೋಗಿ ಆ ಗೊಂಡೆಯನ್ನು ಬಟ್ಟೆಯನ್ನು ನಾನು ಮುಟ್ಟೋದಾದ್ರೆ ನನಗೆ ಸೌಖ್ಯವಾಗುತ್ತೆ. ಅವಳಿಗೊಂದು ನಂಬಿಕೆ. ಅವಳು ಹೋಗಿ ಯೇಸುವಿನ ಬಟ್ಟೆಯನ್ನು ಮುಟ್ಟಿದಳು, ಅವಳಿಗೆ ಸೌಖ್ಯವಾಯಿತು. ನೋಡ್ರಿ, ಶತಾಧಿಪತಿಗೆ ಒಂದು ನಂಬಿಕೆ, ಯಾಯೀರನಿಗೆ ಒಂದು ನಂಬಿಕೆ, ಇಲ್ಲಿ 12 ವರ್ಷದ ರಕ್ತ ಕುಸುಮ ಸ್ತ್ರೀಗೆ ಒಂದು ನಂಬಿಕೆ. ಅವರ ನಂಬಿಕೆ ಒಂದೊಂದು ವಿಧವಾಗಿದ್ದರೂ ಕೂಡ ಒಂದೊಂದು ವಿಧದಲ್ಲಿ ಅವರ ಲೈಫಲ್ಲಿ ದೇವರು ಅದ್ಭುತವನ್ನ ಮಾಡಿದರು. ಪ್ರೀತಿಯುಳ್ಳ ದೇವ ಮಕ್ಕಳೇ, ನೀನು ಯಾವ ನಂಬಿಕೆಯಿಂದ ಬರ್ತೀಯ ಆ ನಂಬಿಕೆ ಮೂಲಕ ದೇವರು ನಿನಗೆ ಅದ್ಭುತ ಮಾಡ್ತಾರೆ. ಹಾಗಾದ್ರೆ ಅದ್ಭುತ ಎಲ್ಲಿದೆ? ನಂಬಿಕೆ ಎಲ್ಲಿದೆಯೋ ಅಲ್ಲಿ ಅದ್ಭುತ ಇದೆ. ಇವತ್ತು ಅನೇಕರ ನಂಬಿಕೆ ಏನು ಗೊತ್ತಾ? ಆ 3 ಜನರಿಗೆ 3 ನಂಬಿಕೆ. ಒಂದು ಮಾತು ಹೇಳಿದ್ರೆ ನನ್ನ ಆಳು ಸೌಖ್ಯವಾಗ್ತಾನೆ, ಅವರಿಗೆ ಒಂದು ನಂಬಿಕೆ. ಯಾಯನಿಗೆ ಯೇಸು ಸ್ವಾಮಿ ನನ್ನ ಮಗಳ ಮೇಲೆ ಒಂದು ಕೈ ಇಟ್ಟರೆ ಒಂದು ಸೌಖ್ಯ ಅಂತ ಅವನಿಗೆ ನಂಬಿಕೆ. 12 ವರ್ಷದ ರಕ್ತ ಕುಸುಮ ಸ್ತ್ರೀಗೆ ನಾನು ಯೇಸುವನ್ನ ಬಟ್ಟೆಯನ್ನು ಮುಟ್ಟಿದ್ರೆ ಒಂದು ನಂಬಿಕೆ. ಇವತ್ತು ನಮಗೆಲ್ಲ ನಂಬಿಕೆ ಇದೆ. ಏನು ಗೊತ್ತಾ? ನನ್ನ ಗಂಡ ಸತ್ರು ರಕ್ಷಣೆ ಹೊಂದೋದಿಲ್ಲ ಪಾಸ್ಟರ್. ನಿಮ್ಮ ನಂಬಿಕೆ ಅಂತ ನಿಮಗಾಗಲಿ ಸ್ತೋತ್ರ. ಪಾಸ್ಟರ್, ನಮ್ಮ ಮಕ್ಕಳು ಉದ್ಧಾರ ಆಗೋದಿಲ್ಲ. ನಿಮ್ಮ ನಂಬಿಕೆ ಅಂತ ನಿಮಗಾಗಲಿ. ನೋಡಿ, ಇವತ್ತು ನೀವು ಯಾವ ನಂಬಿಕೆಯಿಂದ ಬರ್ತಾ ಇದ್ದೀರಾ? ಅಪನಂಬಿಕೆಯ ಕಾರ್ಯವನ್ನು ಇಟ್ಕೊಂಡು, ಕೆಲವು ಬೇಡವಾದ ಕಾರ್ಯಗಳನ್ನು ಇಟ್ಕೊಂಡು ಬರುವುದಾದರೆ ಅದು ಹಾಗೆ ಸಂಭವಿಸ್ತದೆ. ನೀನು ದೇವರ ಬಳಿಗೆ ಬರುವಾಗ ಯಾಯೀರನ ಹಾಗೆ ನಂಬಿಕೆಯಿಂದ ಬರಬೇಕು. ನೋಡ್ರಿ, ಇದನ್ನು ಹೇಳುವಾಗ ನನಗೆ ಅಬ್ರಾಮನ ನೆನಪಿಗೆ ಬರ್ತದೆ. ಆದಿಕಾಂಡ 22:5ನೇ ವಾಕ್ಯ. ಆ ವಾಕ್ಯವನ್ನು ನೀವು ತೆಗೆದು ಹೋದ್ರಿ. ಅವನು ತನ್ನ ಸೇವಕರಿಗೆ, ನೀವು ಇಲ್ಲೇ ಕತ್ತೆಯ ಬಳಿಯಲ್ಲಿರ್ರಿ, ನಾನು ಮಗನು ಹೋಗಿ ದೇವ ಆರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ಬರುತ್ತೇವೆ. ನಮ್ಮೆಲ್ಲರಿಗೂ ಗೊತ್ತು, ಆದಿಕಾಂಡ 22ನೇ ಅಧ್ಯಾಯ ಅಬ್ರಾಮನಿಗೆ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಮಗನನ್ನು ಬಲಿ ಕೊಡಬೇಕು. ಬಲಿ ಕೊಡುವುದಕ್ಕಾಗಿ ಎಲ್ಲ ರೆಡಿ ಮಾಡ್ಕೊಂಡು ಹೋಗುವಾಗ ಅಬ್ರಾಮ, ಅವನ ಮಗನು, ಕೆಲವು ಸೇವಕರನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಸೇವಕನಿಗೆ ಅಬ್ರಾಮನ ಹೇಳ್ತಾ ಇದ್ದಾನೆ, ಏನಂತ ಹೇಳಿದ್ರೆ, ನೀವು ಇಲ್ಲೇ ಇರ್ರಿ, ಕತ್ತೆಯ ಬಳಿಯಲ್ಲಿ ಇರ್ರಿ, ನಾನು ನನ್ನ ಮಗನು ಹೋಗಿ ದೇವ ಆರಾಧನೆ ಮಾಡಿಕೊಂಡು ತಿರುಗಿ ಬಳಿಗೆ ಬರ್ತೇವೆ. ಅವನು ಸೇವಕನ ಸಪ್ರೇಟಾಗಿ ಕರ್ಕೊಂಡು ಹೋಗಿ, ನೋಡಪ್ಪ, ನಿನ್ನೆ ದೇವರು ನನ್ನೊಟ್ಟಿಗೆ ಮಾತಾಡಿದ್ದಾರೆ, ನನ್ನ ಮಗನ ಬಲಿ ಕೊಡಬೇಕಂತೆ, ಬಲಿ ಕೊಟ್ಬಿಟ್ಟು ಬರ್ತೀನಿ, ಅಲ್ಲಿವರೆಗೂ ಇಲ್ಲೇ ಅಂತ ಹೇಳಿಲ್ರಿ. ಅವನು ಹೇಳ್ತಾನೆ, ನಾನು ನನ್ನ ಮಗನು ಆರಾಧನೆ ಮಾಡಿಕೊಂಡು ತಿರುಗಿ ಬರ್ತೇವೆ. ಅವನು ಏನು ನಂಬಿಕೆಯಿಂದ ನುಡಿದನೋ ಅದೇ ಅವನ ಜೀವನದಲ್ಲಿ ಸಂಭವಿಸ್ತು. ತಿರುಗಿ ಅದೇ 22ನೇ ಅಧ್ಯಾಯ 5ನೇ ವಾಕ್ಯ ಹೇಳ್ತದೆ, ಹೋಗುವಾಗ ಈಸಾಕನು ತನ್ನ ತಂದೆಯಾದ ಅಬ್ರಾಮನಿಗೆ ಹೀಗೆ ಕೇಳ್ತಾನೆ. ವಾಕ್ಯ ಗಮನಿಸಿ. ಹೋಗುವಾಗ ಈಸಾಕನು ತನ್ನ ತಂದೆಯಾದ ಅಬ್ರಾಮನಿಗೆ ಅಪ್ಪ ಎಂದು ಕರೆಯಲು ಅಬ್ರಾಮನು, ಏನು ಮಗನೇ ಅಂದನು. ಈಸಾಕನು, ಇಗೋ ಬೆಂಕಿಯು ಕಟ್ಟಿಗೆಯು ಉಂಟು, ಆದರೆ ಹೋಮಕ್ಕೆ ಬೇಕಾದ ಕುರಿಯಲ್ಲಿ ಎಂದು ಕೇಳಿದ್ದಕ್ಕೆ ಅಬ್ರಹಾಮನು, ಮಗನೇ, ಹೋಮಕ್ಕೆ ಬೇಕಾದ ಕುರಿಯನ್ನ ದೇವರೇ ಒದಗಿಸುವನು. ಎರಡನೇದಾಗಿ ಇಲ್ಲಿ ಮಗನ ಕೇಳ್ತಾ ಇದ್ದಾನೆ, ಅಪ್ಪ, ನಾವು ಹೋಗ್ತಾ ಇದ್ದೇವೆ, ಇಲ್ಲಿ ಬೆಂಕಿ ಪೆಟ್ಟಿಗೆ ಉಂಟು, ಕಟ್ಟಿಗೆ ಉಂಟು, ಆದ್ರೂ ಹೋಮಕ್ಕೆ ಬೇಕಾದ ಕುರಿ ಎಲ್ಲಪ್ಪ? ಅಬ್ರಾಮ್ ಏನ್ ಹೇಳ್ಬೇಕ್ರಿ? ಮಗನೇ, ಕುರಿ ನೀನೇ. ಯಾಕಂದ್ರೆ ಅವನ್ನೇ ಬಲಿ ಕೊಳ್ಳಿ ಕೇಳಿದಾರೆ ದೇವರ. ಮಗನೇ, ಕುರಿ ನೀನೇ ಅಂತ ಹೇಳಿಲ್ಲ. ಬೈಬಲ್ ಹೇಳ್ತದೆ, ಮಗನೇ, ಕುರಿಯನ್ನ ದೇವರು ಒದಗಿಸುತ್ತಾರೆ. ಅವನ ಮಾತನ್ನು ಗಮನಿಸ್ರೆ, ಅವನ ಬಾಯಿಂದ ಯಾವ ನಂಬಿಕೆಯ ಮಾತನ್ನು ನುಡಿದನೋ, ನಾನು ನನ್ನ ಮಗನ ಹೋಗಿ ಆರಾಧನೆ ಮಾಡಿಕೊಂಡು ತಿರುಗಿ ಬರ್ತೇವೆ, ತಿರುಗಿ ಬಂದನ್ರಿ ಅವನು. ಅಲ್ಲಿ ಅವನು ಬಲಿ ಕೊಡುವಾಗ ದೇವರು ಹೇಳಿದ್ರು, ನಿಲ್ಲಿಸು, ನಿನ್ನ ನಂಬಿಕೆಯನ್ನು ನೋಡದೆ. ಅಲ್ಲಿ ಪಕ್ಕದಲ್ಲೇ
ಇನ್ನೊಂದು ಬೆಟ್ಟ ಆಯ್ತು, ಆ ಬೆಟ್ಟದ ಮೇಲೆ ಆ ಕುರಿ ಇದೆ ನೋಡಪ್ಪ, ಅದನ್ನು ಬಲಿ ಕೊಡು. ದೇವರೇ ಕುರಿ ಒದಗಿಸ್ತಾನಂತ ನಂಬಿಕೆಯಿಂದ ನೋಡಿದೆ ನೋಡ್ರಿ, ಅದು ಕೂಡ ಸಂಭವಿಸ್ತು. ಹಾಗಾದ್ರೆ ನಮ್ಮ ಅದ್ಭುತ, ಬಿಡುಗಡೆ, ಆಶೀರ್ವಾದ ಎಲ್ಲಿ ಅಡಕವಾಗಿದೆ? ನಮ್ಮ ನಂಬಿಕೆಯಲ್ಲಿ ಅಡಕವಾಗಿದೆ. ದೇವ ಮಗುವೆ, ನಿನ್ನ ಸಮಸ್ಯೆ ಏನೇ ಆಗಿರ್ಬೋದು, ಇವತ್ತು ನೋಡ್ರಿ ಅನೇಕ ಜನರು ತಾವು ಏನು ಮಾತನಾಡ್ತೇವೆ ಅವರು ಬರುವಾಗ ಒಂದು ನಂಬಿಕೆ ಇಲ್ಲದವರಾಗಿ ಬಂದು ನಂಬಿಕೆ ಇಲ್ಲದವರಾಗಿ ಹೊರಗೆ ಹೋಗ್ತಾರೆ. ಅದನ್ನು ದೇವರ ಬಳಿಗೆ ಬರುವಾಗ ಒಂದು ನಂಬಿಕೆಯಿಂದ ಬರಬೇಕು. ಸ್ವಾಮಿ ನನಗೊಂದು ಅದ್ಭುತ ಮಾಡುವರ, ಸ್ವಾಮಿ ನನ್ನ ವಿವಾಹದ ವಿಷಯದಲ್ಲಿ ಅದ್ಭುತ ಮಾಡುವರ, ಸ್ವಾಮಿ ನನ್ನ ಗಂಡನ ವಿಷಯದಲ್ಲಿ ಅದ್ಭುತ ಮಾಡುವರ, ಸ್ವಾಮಿ ನನ್ನ ಸಾಲದ ಹೊರೆಯನ್ನು ನೀಗಿಸುತ್ತಾರೆ, ವ್ಯಾಧಿಯನ್ನು ನೀಗಿಸುತ್ತಾರೆ, ನನ್ನ ಮಕ್ಕಳ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಉಂಟಾಗುತ್ತೆ, ದೇವರು ನನ್ನ ಗರ್ಭ ಫಲವನ್ನು ಆಶೀರ್ವದಿಸ್ತಾನೆ ಎಂಬುದಾಗಿ ನೀವು ನಂಬಿಕೆಯಿಂದ ಬರುವಾಗ ಆ ನಂಬಿಕೆಯನ್ನ ದೇವರು ಮಾನಿಸಿ ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಅದ್ಭುತ ಮಾಡುತ್ತಾರೆ. ನಿಮ್ಮ ನಂಬಿಕೆಯನ್ನ ದೇವರು ಘನಪಡಿಸುತ್ತಾರೆ. ದೇವ ಮಕ್ಕಳೇ, ಹೇಗೆ ಯಾಯೀರನ ನಂಬಿಕೆಯನ್ನ ದೇವರು ಘನಪಡಿಸಿದರೋ ನಿಮ್ಮ ನಂಬಿಕೆಯನ್ನು ಘನಪಡಿಸಿ ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತವನ್ನ ಸ್ವಾಮಿ ಮಾಡುತ್ತಾರೆ. ನೋಡಿ, ಅಲ್ಲಿ ಯಾಯೀರನು ಹೇಳುತ್ತಾ ಇದ್ದಾನೆ ಏನಂತ ಹೇಳಿದ್ರೆ, ಮಾರ್ಕನ ಬರೆದ ಸುವಾರ್ತೆ 5:23-24 ವಾಕ್ಯ, ನನ್ನ ಚಿಕ್ಕ ಮಗಳು ಈಗ ಸಾಯುತ್ತಾಳೆ. ದೇವ ಮಕ್ಕಳೇ, ನಿಮ್ಮ ಮಾತಿನಲ್ಲಿ ಶಕ್ತಿ ಇದೆ. ನೋಡಿ, ಆ ವಾಕ್ಯ ಭಾಗದಲ್ಲಿ ಎರಡು ಸಂಭವನ ನಾವು ನೋಡ್ಬೋದು. ಒಂದು ನಂಬಿಕೆ, ಇನ್ನೊಂದು ಅಪನಂಬಿಕೆ. ಮೊದಲನೇದಾಗಿ ಅಪನಂಬಿಕೆ ನೋಡೋಣ. 23ನೇ ವಾಕ್ಯ, ಪ್ರಾರಂಭದ ವಾಕ್ಯ, ನನ್ನ ಚಿಕ್ಕ ಮಗಳು ಈಗ ಸಾಯುತ್ತಾಳೆ. ಅವನ ಮಗಳಿಗೆ ಹುಷಾರಿಲ್ಲ. ಸ್ವಾಮಿ ನನ್ನ ಮಗಳು ಬಹಳ ಸೀರಿಯಸ್ ಅಲ್ಲಿದ್ದಾಳೆ ಅಂತ ಹೇಳ್ತಾ ಇಲ್ಲ. ಅವನು ಹೇಳ್ತಾ ಇದ್ದಾನೆ, ನನ್ನ ಚಿಕ್ಕ ಮಗಳು ಸಾಯುವ ಸ್ಥಿತಿಯಲ್ಲಿದ್ದಾಳೆ ಅಂತಲೂ ಹೇಳಿಲ್ಲ. ಕನ್ನಡ ಬೈಬಲಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, ನನ್ನ ಚಿಕ್ಕ ಮಗಳು ಈಗ ಸಾಯುತ್ತಾಳೆ. ಅವನು ಏನು ಮಾತಿನಲ್ಲಿ ನುಡಿದನೋ, ಅವನ ಒಳಗಡೆ ಏನು ನಂಬಿಕೆ ಇತ್ತೋ, 10 ನಿಮಿಷ ಆಗೋದ್ರೊಳಗೆ ಸೇವಕರು ಬಂದು ಹೇಳ್ತಾ ಇದ್ರೆ ನಿನ್ನ ಮಗಳು ಸತ್ತೋದ್ಲಪ್ಪ. ಅವನೇನು ಬಂದು ಯೇಸು ಸ್ವಾಮಿ ಹತ್ರ ಹೇಳ್ತಾ ಇದ್ದಾನ್ರಿ, ನನ್ನ ಚಿಕ್ಕ ಮಗಳು ಈಗ ಸಾಯುತ್ತಾಳೆ. ಅವನ ಮಾತಿನಂತೆ ಆಯ್ತು ರೀ. ಆದರೆ ಕರ್ತನಿಗೆ ಸ್ತೋತ್ರ, ಅದು ಅಪನಂಬಿಕೆ. ಒಂದು ನಂಬಿಕೆ ಇತ್ತು. ಅದೇ 23ನೇ ವಾಕ್ಯ, ಆಕೆಯು ವಾಸಿಯಾಗಿ ಬದುಕಿಕೊಳ್ಳುವಂತೆ ನೀನು ಬಂದು ಆಕೆಯ ಮೇಲೆ ಕೈ ಇಡಬೇಕು. ಆಕೆಯ ಮೇಲೆ ಕೈ ಇಡಬೇಕು. ಒಂದು ಕಡೆ ಅಪನಂಬಿಕೆ ಇದ್ರು, ಇನ್ನೊಂದು ಕಡೆ ನಂಬಿಕೆ ಇದೆ ರೀ. ಏನಂತ ಹೇಳಿದ್ರೆ, ಸ್ವಾಮಿ ನೀನು ಬಂದು ನನ್ನ ಮಗಳ ಮೇಲೆ ಕೈ ಇಟ್ಟರೆ ಒಂದು ಅದ್ಭುತ ನಡೆಯುತ್ತದೆ. ನಿಮ್ಮ ಮಾತಿನಲ್ಲಿ ಅಧಿಕಾರ ಉಂಟು. ನೀವೇನು ಮಾತನಾಡ್ತಿರೋ ಅದು ಹಾಗೆ ಸಂಭವಿಸ್ತದೆ. ಬೈಬಲ್ ಹೇಳ್ತದೆ, ಜೀವ ಮರಣಗಳು ನಾಲಿಗೆಯ ವಶವಾಗಿದೆ. ನೋಡ್ರಿ, 23ನೇ ವಾಕ್ಯದಲ್ಲಿ ನೋಡುವಾಗ ಆ ಸಭಾ ಮಂದಿರದ ಕಡೆಯವರು ಬಂದು ಹೇಳ್ತಾ ಇದ್ರೆ, ಹೇ ಗುರುವಿಗೆ ತೊಂದರೆ ಕೊಡುವುದು ಬೇಡ, ನಿನ್ನ ಮಗಳು ತೀರಿ ಹೋದಳು. ಇದನ್ನ ಕೇಳಿದ ತಕ್ಷಣ ಯೇಸು ಸ್ವಾಮಿ ಯಾಯೀರನ ನೋಡಿ ಹೇಳ್ತಾ ಇದ್ದಾರೆ, ಯಾಯೀರನೇ ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಎಂಬುದಾಗಿ ಅಲ್ಲಿ ದೇವರು ಹೇಳಿದ್ರು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗ್ಲಿ. ಏನಾಯ್ತಂತ ಹೇಳಿದ್ರೆ, ಆ ನಂಬಿಕೆಯನ್ನ ಅವನು ಬಿಡಲಿಲ್ಲ. ಆ ನಂಬಿಕೆಯನ್ನ ಗಟ್ಟಿಯಾಗಿ ಹಿಡ್ಕೊಂಡ. ಬೈಬಲ್ ಹೇಳ್ತದೆ, ಆ ನಂಬಿಕೆಯಿಂದ ಅವರು ಮನೆಗೆ ಹೋಗುವಾಗ ಎಲ್ಲರೂ ಅಳುತ್ತಿದ್ದಾರೆ, ಎಲ್ಲರೂ ಕಣ್ಣೀರಿಡುತ್ತಿದ್ದಾರೆ. ನಾನು ಅನ್ನಿಸ್ತೇನೆ, ಯಾಯೀರನು ಹತ್ತಿರಲಿಕ್ಕಿಲ್ಲ, ಏಕೆಂದರೆ ಯೇಸು ಜೊತೆ ಇದ್ದಾರೆ. ಯೇಸು ಅವರ ಕಣ್ಣೀರನ್ನು ಒರೆಸಲಿಕ್ಕಿದ್ದಾರೆ. ಈಗ ಯೇಸು ಸ್ವಾಮಿ ಹೋಗಿ ಹೇಳ್ತಾ ಇದ್ದಾರೆ, ನಿನ್ನ ಮಗಳು ಸತ್ತಿಲ್ಲ, ನಿದ್ರೆ ಮಾಡ್ತಾ ಇದ್ದಾಳೆ. ಅಲ್ಲಿರೋರೆಲ್ಲ ಅಪಹಾಸ್ಯ ಮಾಡಿದ್ರು. ಆಲ್ರೆಡಿ ಯೇಸು ಸ್ವಾಮಿಗೆ ಏನಾಗಿದೆ, ಆಲ್ರೆಡಿ ಸತ್ತಿದ್ದಾಳೆ, ಅವಳಿಗೆ ಜೀವ ಇಲ್ಲ, ನಾವು ಅಳುತ್ತಾ ಇದ್ದೇವೆ. ಆದರೆ ಯೇಸು ಸ್ವಾಮಿ ಅವರಿಗೊಂದು ವಾಗ್ದಾನ ಕೊಟ್ಟಿದ್ರು. ಏನು ಗೊತ್ತಾ? ಯಾಯೀರನೇ, ನಾನು ಮನೆಗೆ ಬಂದು ನಿನ್ನ ಮಗಳನ್ನು ಸ್ವಸ್ಥಪಡಿಸ್ತೇನೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ನಿಮ್ಮ ಸಮಸ್ಯೆ ಏನೇ ಆಗಿರಲಿ, ರೋಗ ಏನೇ ಆಗಿರಲಿ, ನಿನಗೊಂದು ವಾಗ್ದಾನ ಇದ್ದರೆ ಆ ವಾಗ್ದಾನವನ್ನು ದೇವರು ನೆರವೇರಿಸುವವರೆಗೂ ಬಿಡುವುದಿಲ್ಲ. ಒಂದು ವೇಳೆ ಸಂಗತಿಗಳು ಸತ್ತು ಹೋದ ಅನುಭವಕ್ಕೆ ಬಂದರೂ ತಿರುಗಿ ಅವುಗಳಿಗೆ ಜೀವ ಕೊಟ್ಟು ದೇವರು ಅದ್ಭುತವನ್ನು ಮಾಡುವವರಾಗಿದ್ದಾರೆ. ಗಮನಿಸಿ, ಅವನಿಗೊಂದು ವಾಗ್ದಾನ ಇದೆ.
ತಿರುಗಿ ಇನ್ನೊಂದು ಮುಖ್ಯವಾದ ಸಂಭವ ಇಲ್ಲಿ ಏನು ಕಲಿಬೇಕಂತ ಹೇಳಿದ್ರೆ, ದೇವರು ಕೊಟ್ಟ ಅಧಿಕಾರವನ್ನು ನಾವು ಬಳಸಬೇಕು. ಅಲ್ಲಿ ಹೋಗಿ ಯೇಸು ಸ್ವಾಮಿ ಜೀವ ಬರಲಿ, ಜೀವ ಬರಲಿ, ಜೀವ ಬರಲಿ ಅಂಥೇಳಿ 1 ಗಂಟೆ ಆಗಲಿ ಅರ್ಧ ಗಂಟೆ ಆಗಲಿ ಪ್ರೇಯರ್ ಮಾಡಲಿಲ್ಲ. ಯಾಯಿರ ಮನೆಗೆ ಅಲ್ಲಿ ಯಾರ್ಯಾರು ಅಳ್ತಾ ಇದ್ರು ಅವ್ರನ್ನೆಲ್ಲ ಹೊರಗಡೆ ಹಾಕಿ, ಕೆಲವು ಆಪ್ತ ಶಿಷ್ಯರನ್ನು ಕರ್ಕೊಂಡು ಅವರ ಕುಟುಂಬವನ್ನು ಮಾತ್ರ ಒಳಗಡೆ ಕರ್ಕೊಂಡು ಹೋಗಿ ಸತ್ತಿರುವಂಥ ಆ ಬಾಲಕಿಯ ಕೈ ಹಿಡಿದು ತಲಿತ್ ಕುಮಾ ಎಂಬುದಾಗಿ ಹೇಳಿದನು. ಅದರ ಅರ್ಥ ಏನಂದರೆ, ಅಮ್ಮನೇ, ಚಿಕ್ಕ ಮಗಳೇ ಏಳು ಎಂಬುದಾಗಿ ಅದರ ಅರ್ಥ. ಆ ಆಜ್ಞಾಪನೆ ಕೊಟ್ಟಾಗ ಸತ್ತಂಥ ಹುಡುಗಿಗೆ ಜೀವ ಬಂತು. ತಿರುಗಿ ಆ ಮಗುವನ್ನು ಆ ತಂದೆ ತಾಯಿಗೆ ಕೊಟ್ಟರು. ಆ ಕಾರ್ಯದ ನಿಮಿತ್ತ ಯೇಸುವಿನ ನಾಮ ಮಹಿಮೆ ಉಂಟಾಯಿತು. ನಾನು ಎಣಿಸ್ತೇನೆ, ಪೇತ್ರನು ಯೇಸು ಸ್ವಾಮಿಯ ಜೊತೆಯಲ್ಲಿ ಇರಬೇಕು. ಅದೇ ಸಂಭವವನ್ನು ಅಪೊಸ್ತಲ ಕೃತ್ಯ 9ನೇ ಅಧ್ಯಾಯ 40ನೇ ವಾಕ್ಯದಲ್ಲಿ ದೋರ್ಕಳು ಎಂಬ ಸ್ತ್ರೀ ಸತ್ತು ಹೋದ್ಲು. ಅಲ್ಲಿ ಕೂಡ ಯೇಸು ಸ್ವಾಮಿ ಇದೇ ಪ್ಯಾಟ್ರನನ್ನು ಯೂಸ್ ಮಾಡ್ತಾ ಇದ್ದಾನೆ. ಯೇಸು ಸ್ವಾಮಿ ಹೇಗೆ ಆ ಚಿಕ್ಕ ಹುಡುಗಿಗೆ ಬಾಲಕಿಗೆ ಜೀವವನ್ನು ಕೊಟ್ಟರು, ಅದೇ ಥರ ಅವನು ಕೈ ಹಿಡಿದು ಎದ್ದೇಳು, ಅಲ್ಲಿ ಪ್ರೇಯರ್ ಮಾಡಲಿಲ್ಲ, ಕೈ ಹಿಡಿದುಕೊಂಡು ಎದ್ದೇಳು ಎಂಬುದಾಗಿ ಅಧಿಕಾರದಿಂದ ನೋಡಿದರು. ಕೆಲವೊಂದು ವಿಷಯಗಳಿಗೆ ನಾವು ಅಧಿಕಾರದಿಂದ ಮಾತಾಡಬೇಕು. ದೇವರು ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಅಧಿಕಾರದಿಂದ ನಾವು ಮಾತನಾಡುವಾಗ ಅದ್ಭುತವು ನಡೆಯುತ್ತದೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಅಂಜಬೇಡ್ರಿ, ದೇವರ ಮೇಲೆ ನಂಬಿಕೆ ಇರಲಿ. ನೋಡಿ, ಯಾಯಿರನು ಎಲ್ಲ ಸಮಯದಲ್ಲಿ ಯೇಸುವನ್ನು ನಂಬಿದ. ಅನಾರೋಗ್ಯ ಬಂದಾಗ ಯೇಸುವನ್ನು ನಂಬಿದ. ಮರಣದ ಸುದ್ದಿ ಕೇಳಿದಾಗ ಯೇಸುವನ್ನು ನಂಬಿದ. ಜೀವನವು ಕೈ ಬಿಡಲ್ಪಟ್ಟಾಗ ಯೇಸುವನ್ನು ನಂಬಿದ. ಅವನ ಪ್ರಾರ್ಥನೆಗಳಿಗೆ ಉತ್ತರ ವಿಳಂಬವಾದಾಗ ಯೇಸುವನ್ನು ನಂಬಿದ. ಅವನ ನಂಬಿಕೆ ಪರಿಹಾಸ್ಯ ಮಾಡಲ್ಪಟ್ಟಾಗ ಯೇಸುವನ್ನು ನಂಬಿದ. ನೀವು ಕೂಡ ನಿರಾಶಾದಾಯಕ ಪರಿಸ್ಥಿತಿಯಲ್ಲಿ ಇರಬಹುದು, ಅನಾರೋಗ್ಯ ಇರಬಹುದು, ಜೀವನವೇ ಕೈ ಬಿಡಲ್ಪಟ್ಟಂಥ ಅವಸ್ಥೆ ಇರಬಹುದು, ಮರಣದ ಸುದ್ದಿ ಕೇಳಿರಬಹುದು, ಜೀವಿತದಲ್ಲಿ ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರಗಳು ವಿಳಂಬವಾಗಿರಬಹುದು. ಪ್ರೀತಿಯುಳ್ಳ ದೇವ ಮಕ್ಕಳೇ, ಯೇಸುವಿನ ಮೇಲೆ ಇರುವ ನಂಬಿಕೆಯನ್ನು ಬಿಟ್ಟು ಬಿಡಬೇಡ್ರಿ, ಅಂಜಬೇಡ, ದೃಢವಾಗಿರ್ರಿ. ಅದ್ಭುತ ನಡೀತದೆ. ನಿಮಗಾಗಿ ನಾನು ಪ್ರಾರ್ಥಿಸ್ತೇನೆ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ. ಹೇಗೆ ಯಾಯಿರನ ಜೀವನದಲ್ಲಿ ಅದ್ಭುತ ಮಾಡಿದರೋ ದೇವರೇ, ನಾವು ಕೂಡ ಅನೇಕ ಸಾರಿ ಕೊನೆಯ ಹಂತದಲ್ಲಿ ಇದ್ದೇವಪ್ಪ. ನಮಗೆ ಸಹಾಯಕರು ಯಾರೂ ಇಲ್ಲ. ನಿನ್ನ ಬಳಿಗೆ ನಾವು ಬರುತ್ತೇವೆ, ನಿಮ್ಮನ್ನು ನೋಡುತ್ತೇವೆ, ಸಹಾಯದ ಹಸ್ತವನ್ನು ನಿನ್ನ ಬಳಿ ನಾವು ಕೇಳುತ್ತೇವೆ. ನಮಗೂ ಒಂದು ಅದ್ಭುತ ಮಾಡಿರಿ. ಸತ್ತ ಅವಸ್ಥೆಯಿಂದ ಜೀವ ಕೊಟ್ಟು ಹೇಗೆ ಕರ್ತನೆ ನಿರೀಕ್ಷೆ ಇಲ್ಲದವನಾದ ಯಾಯಿರನಿಗೆ ನಿರೀಕ್ಷೆ ಕೊಟ್ಟರು ಅಪ್ಪ, ಈ ಸಂದೇಶ ವೀಕ್ಷಿಸ್ತಾ ಇರುವಂಥ ಅನೇಕರು ಅಪ್ಪ ಅನೇಕ ವಿಷಯಗಳನ್ನು ಕಳೆದುಕೊಂಡು ನಿರೀಕ್ಷೆ ಇಲ್ಲದವರಾಗಿದ್ದಾರೆ. ಈ ಕ್ಷಣವೇ ನಿನ್ನ ಜನರನ್ನು ಮುಟ್ಟು ಅವರ ಕಣ್ಣೀರನ್ನು ಒರೆಸು. ರೋಗಗಳು ಯೇಸುವಿನ ನಾಮದಲ್ಲಿ ಮಾಯವಾಗಲಿ. ಕುಟುಂಬದಲ್ಲಿ ಒಂದು ಅದ್ಭುತ ನಡೆಯಲಿ. ದೇವರೇ ಸ್ತೋತ್ರ. ವಿವಾಹದ ಸಂಬಂಧದಲ್ಲಿ ಕರ್ತನೆ ಇರುವಂಥ ಗೊಂದಲಗಳು ನೀಗಿ ಹೋಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಎಂಬುದಾಗಿ ದೊಡ್ಡ ಅದ್ಭುತ ಮಾಡಿದಂಥ ರಕ್ಷಕನಾದ ದೇವರೇ, ನಮ್ಮ ಜೀವಿತದಲ್ಲಿ ಕೂಡ ಅದೇ ಅದ್ಭುತವನ್ನು ಮಾಡಿರಿ. ನಿಮ್ಮ ಕೈಗಳಲ್ಲಿ ಒಪ್ಪಿಸಿಕೊಡ್ತೇವೆ. ಒಂದು ದೊಡ್ಡ ಅದ್ಭುತ ನಡೆಯಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಕರ್ತನು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಮೈ ಗಾಡ್ ಬ್ಲೆಸ್ ಯು ಆಲ್.